ಸರ್, ಮೊದಲನೇದಾಗಿ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಇವತ್ತು ಎಲ್ಲ ಮಾಧ್ಯಮದವರಿಗೆ ಮತ್ತು ಎಲ್ಲ ಒಂದು ಇ.ಡಿ ಆಫೀಸರ್ಸ್ಗೆ, ಈ ಒಂದು ಪೊಲೀಸ್ ಆಫೀಸರ್ಸ್ ಇರ್ಬೋದು, ಎಲ್ಲರಿಗೂ ಯಾರೆಲ್ಲ ಸಪೋರ್ಟ್ ಮಾಡಿದಿರ ಅವರಿಗೆ ಮೊದಲನೇದಾಗಿ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಇವತ್ತು ರಾಜ್ಯದ ಜನಗಳ ಪರವಾಗಿ ಇವತ್ತು ಧನ್ಯವಾದ ತಿಳಿಸ್ತೀನಿ ಸರ್. ಏನು ಒಂದು KPSC ಬಗ್ಗೆ ಇವತ್ತು ಇಷ್ಟು ಸುದೀರ್ಘವಾಗಿ ಏನೋ ಒಂದು ಇ.ಡಿ ತನಿಖೆ ಆಗ್ತಾ ಇರ್ಬೋದು, ಈ ಒಂದು ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ, ನಾವೇನು FIR ಮಾಡಿದ್ವಿ ಜುಲೈ ಅಂದರೆ ರಾಜ್ಯ ಸರ್ಕಾರಕ್ಕೆ ನಾವು ಅಂದರೆ ಪೊಲೀಸ್ ಸ್ಟೇಷನ್ಗೆ, ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಸುಮಾರು 2 ತಿಂಗಳು ಮುಂಚೆನೇ FIR ಮಾಡಿದ್ವಿ. ಆದರೆ ಏನೂ ಆ್ಯಕ್ಷನ್ ತೊಗೊಂಡಿರಲಿಲ್ಲ. ಅದಾದಮೇಲೆ ಜುಲೈ 28ನೇ ತಾರೀಕು ಇ.ಡಿ ಆಫೀಸರ್ಸ್ಗೆ ಮತ್ತು CBI ಎಲ್ಲರಿಗೂ ನಾವು ಒಂದು ಕಂಪ್ಲೇಂಟ್ ಮಾಡಿದ್ವಿ. ಆ ಒಂದು ಕಂಪ್ಲೇಂಟ್ ಮೇಲೆ ಇಡೀ 20 ದಿನದಲ್ಲಿ ಇಡೀ KPSCಯಲ್ಲಿ ಯಾರ್ಯಾರ ಮೇಲೆ FIR ಮಾಡಿದ್ವಿ ಅಷ್ಟು ಜನದ ಮೇಲೆ ಇವತ್ತು ಅರೆಸ್ಟ್ ಮಾಡಿ, ಮತ್ತು ಮಧ್ಯವರ್ತಿಗಳಾಗಿರ್ಬೋದು, ಏಜೆಂಟ್ಸ್ ಇರ್ಬೋದು, ಸುದೀರ್ಘವಾಗಿ ಸುಮಾರು 48 ಗಂಟೆ ಆಲ್ಮೋಸ್ಟ್ 2 ದಿನದಿಂದ ಕಂಟಿನ್ಯೂಸ್ ಆಗಿ ಇವತ್ತೇನು ರೈಡ್ ಮಾಡ್ತಿದ್ದಾರೆ, ಆ ಒಂದು ವಿಚಾರವಾಗಿ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಎಲ್ಲರೂ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಧನ್ಯವಾದ ತಿಳಿಸ್ಬೇಕು ಸರ್. ಈ ಒಂದು ಯಾರೆಲ್ಲ ಮಧ್ಯವರ್ತಿ ಆಗಿರ್ಬೋದು, ಏಜೆಂಟ್ಸ್ ಆಗಿರ್ಬೋದು, KPSC ಚೇರ್ಮನ್ಸ್ ಆಗಿರ್ಬೋದು, ಈ ಒಂದು ಅಧಿಕಾರಿಗಳಾಗಿರ್ಬೋದು, ಯಾರೇ ಇನ್ವಾಲ್ವ್ಮೆಂಟ್ ಇದ್ರು ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಒಂದು ಜೈಲಿಗೆ ಅಂದರೆ ಪನಿಷ್ಮೆಂಟ್ ಆಗ್ಬೇಕು ಸರ್. ಆ್ಯಸ್ ಪರ್ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ ಅಂಡರ್ ಸೆಕ್ಷನ್ 10 ಪ್ರಕಾರ ಅವರಿಗೆ ಮಿನಿಮಮ್ 10 crores ಪೆನಾಲ್ಟಿ ಇದೆ, 10 years ಜೈಲಿದೆ, ಮತ್ತು ಅವ್ರು ಏನಾದರೂ ಇಲ್ಲಿಗಲ್ ಪ್ರಾಪರ್ಟಿ ಮಾಡಿದರೆ ಅದನ್ನು ಗೌರ್ಮೆಂಟ್ ಅಕ್ವೈರ್ ಮಾಡ್ಕೊಳೋಂಥ ಒಂದು ರೈಟ್ಸ್ ಕೂಡ ಒಂದು ಆ್ಯಕ್ಟಲ್ಲಿದೆ. ಆ ಬಿಲ್ ಪಾಸ್ ಮಾಡಿ ಗವರ್ನರ್ ಕೂಡ ಅಸೆಂಟ್ ಆಗಿದೆ. ಅದು ಈ ಒಂದು ಆ್ಯಕ್ಟ್ ಆಗಿರೋದ್ರಿಂದ ಆ ಒಂದು ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ನ ಇಂಪ್ಲಿಮೆಂಟ್ ಮಾಡಿ ಯಾರೆಲ್ಲ ಮಧ್ಯವರ್ತಿಗಳು, ಅದು ಯಾರೇ ಆಗಿದ್ರು ಸರ್, ಮಿನಿಸ್ಟರ್ ಆಗಿರಲಿ, MLA ಆಗಿರಲಿ, ಅವರಷ್ಟು ಜನದ ಮೇಲೆ ಶಿಕ್ಷೆ ಆಗಬೇಕು. ಯಾಕೆಂದರೆ ಇವತ್ತು ಪ್ರಾಮಾಣಿಕವಾಗಿ ನಾವೊಂದು ಹೋರಾಟ ಏನು ಮಾಡಿದ್ದೀವಿ, ಸುಮಾರು ನನಗೆ ಡಿಮ್ಯಾಂಡ್ ಮಾಡಿದರು 25 ಕೋಟಿ ಬೇಕಾ, 50 ಕೋಟಿ ಬೇಕಾ, ಈಗ 75,000 ವೇಕೆನ್ಸಿ ಇದೆ, ಅದನ್ನ ಅಷ್ಟೂ ಆಗ ತನಕ ನಿಮಗೇನು ಕೇಳಿದ್ರು ನಾವು ಮಾಡ್ತೀವಿ ಅಂತ ಹೇಳಿ ಆ ಒಂದು ವಿಚಾರವಾಗಿ ವಿದ್ಯಾರ್ಥಿಗಳ ಪರವಾಗಿ ಪ್ರಾಮಾಣಿಕವಾಗಿ ಇಲ್ಲಿ ತನಕ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಕೊನೆ ಉಸಿರಿರೋವರೆಗೂ ಅದೇ ಥರ ಹೋರಾಟ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಯಾರೇ ಒಂದು ಏನೋ ಎಷ್ಟೇ ಬೇಡಿಕೆ ಇಟ್ಟರು, ಏನೇ ಮಾಡಿದ್ರು ಈ ಒಂದು FIR ಏನು ಮಾಡಿದ್ದೀವಿ, ಮತ್ತು ಸ್ಟೂಡೆಂಟ್ಸ್ಗೆ ಏನು ನಮಗೆ ಇಷ್ಟು ದಿನದಿಂದ ಸ್ಟೂಡೆಂಟ್ಸ್, ನಾನು ಒನ್ ಆಫ್ ದಿ ವಿಕ್ಟಿಮ್ ಅದು ನೋಡೋದಾದರೆ KPSC ಆಗಿರ್ಬೋದು, UPSC ಆಗಿರ್ಬೋದು, ಇವತ್ತು ಏನು ರಾಜ್ಯದಲ್ಲಿ KPSC ಮೇಲೆ ಆಗ್ತಾ ಇರೋಂಥ ಒಂದು ಇ.ಡಿ ರೈಡ್ ಆಗಿರ್ಬೋದು, ರಾಜ್ಯ ಸರ್ಕಾರ ಮತ್ತು ಸರ್ಕಾರ ತೊಗೊತಾ ಇರೋಂಥ ಡಿಸಿಷನು, ನಾವು ಇದನ್ನು ಈ ಒಂದು ಉದ್ದೇಶಪೂರ್ವಕ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋ ಮೂಲ ಉದ್ದೇಶ ಸರ್, ಈ ಒಂದು KPSCಯಲ್ಲಿ ಇ.ಡಿ ತನಿಖೆಯಲ್ಲಿ ಬರೀ ಕರ್ನಾಟಕದಲ್ಲೆಲ್ಲ ಅಹಮದಾಬಾದಲ್ಲೂ ಕೂಡ ರೈಡ್ ಆಗಿದೆ ಅಂತಂದರೆ ಇದು ಇಂಟರ್ ಸ್ಟೇಟ್ ಏನು ಮ್ಯಾಟರ್ ಆಗಿರೋದ್ರಿಂದ ಇದು ಇಮಿಡಿಯೇಟ್ CBI ತನಿಖೆ ಕೊಡ್ಬೇಕು ಸರ್. ಯಾಕೆಂದರೆ KPSCಲಿ ಬರೀ ವೆಟರ್ನರಿ ಆಫೀಸರ್ದು ಮತ್ತು KS ಎಕ್ಸಾಮ್ಸ್ ಎಲ್ಲ, ಪ್ರತಿಯೊಂದು ಎಕ್ಸಾಮ್ಸ್ ಲಾಸ್ಟ್ 5 years ಎಕ್ಸಾಮ್ ಆಗಿರೋದು ಪ್ರತಿಯೊಂದು ಎಕ್ಸಾಮಲ್ಲೂ ಸ್ಕ್ಯಾಮ್ ಆಗಿದೆ ಸರ್. ಯಾಕೆಂದರೆ ಇಲ್ಲಿ ಬರೀ ಒಬ್ಬರು ಇಬ್ಬರು ಮೆಂಬರ್ಸ್ ಅಲ್ಲ, ಎಷ್ಟು ಜನ ಮೆಂಬರ್ಸ್ ಇದ್ರು ಲಾಸ್ಟ್ 5 years ಅಷ್ಟು ಜನದ ಮೇಲೆ ಕ್ರಮ ತಗೊಬೇಕು. ಅದರಲ್ಲಿ ಮತ್ತೆ ಗ್ರೂಪ್ B ಇರ್ಬೋದು, ಗ್ರೂಪ್ A ಇರ್ಬೋದು, ಗ್ರೂಪ್ C ಆಫೀಸರ್ಸ್ KPSCಯಲ್ಲಿ ಮಾಡಿರೋಂಥ ಸಿಬ್ಬಂದಿಗಳೇನಿದೆ ಅಷ್ಟು ಜನ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ, ಅಷ್ಟು ಟೆಕ್ನಿಷಿಯನ್ಸ್ ಇರ್ಬೋದು, ಆಪರೇಟರ್ಸ್ ಇರ್ಬೋದು, ಗ್ರೂಪ್ C ಅಲ್ಲಿರೋ ಕೆಲಸ ಮಾಡುವಂಥ ಹುದ್ದೆಗಳಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಎಲ್ಲರ ಮೇಲೂ ಈ ಅಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಷ್ಟು ಜನದ ಮೇಲೆ ಕ್ರಮ ತಗೊಬೇಕು, ಅಷ್ಟು ಜನಕ್ಕೆ ಶಿಕ್ಷೆ ಆಗಬೇಕು. ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು KPSC ನಂಬ್ಕೊಂಡು ಎಷ್ಟು ಕಷ್ಟಪಟ್ಟು ಓದಿರ್ತಾರೆ, ಅವರಿಗೆಲ್ಲರಿಗೂ ಅನ್ಯಾಯ ಆಗ್ತಿತ್ತು ಇಷ್ಟು ವರ್ಷ. ಆದರೆ ಇನ್ನು ಮುಂದೆ ಈ ರೀತಿ ಆಗಬಾರ್ದು. ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗೋ ತನಕ ಈ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಸರ್. ಸರ್ಕಾರ ಆಗಿರ್ಬೋದು, ಸರ್ಕಾರ ಇದನ್ನ ನಾವು ಮಾಡಿರೋಂಥ FIRನ ಸೀರಿಯಸ್ ಆಗಿ ತೊಗೊಂಡಿದ್ರೆ ಇವತ್ತು ಇಷ್ಟು ಆಗ್ತಿರ್ಲಿಲ್ಲ. ಬಟ್ ಇಷ್ಟಾಗಿರೋದಕ್ಕೆ ಸರ್ಕಾರ ಇವಾಗಲೂ ನೀವೇನಾದರೂ CBI ತನಿಖೆ ಕೊಟ್ಟು ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಯಾವ MLA ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಏಜೆಂಟ್ಸ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, KPSC ಮೆಂಬರ್ಸ್ ಇರ್ಬೋದು, ಅಧಿಕಾರಿ ಆಗಿರ್ಬೋದು, ಯಾರೇ ಇದರಲ್ಲಿ ಭಾಗಿಯಾಗಿದ್ರು ಅಷ್ಟು ಜನನ್ನ ತನಿಖೆ ಮಾಡಿ ಅವರಿಗೆ ಶಿಕ್ಷೆ ಕೊಡೋ ತನಕ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಸರ್. ಮತ್ತೆ ನಮ್ಮ ಬೇಡಿಕೆ ಏನಿದೆ, ನಮ್ಮ ಒಂದು ನ್ಯಾಯಯುತ ಬೇಡಿಕೆಗಳನ್ನ ಧಾರವಾಡದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋದಕ್ಕೆ ಏನು ನಾವೆಲ್ಲ ಬೇಡಿಕೆ ಇಟ್ಟಿದ್ವಿ, ಸರ್ಕಾರ ಈ ಕೂಡಲೇ ಅದಕ್ಕೆ ಸ್ಪಂದಿಸಿ ಅದನ್ನ ಬಗೆಹರಿಸ್ಕೊಡ್ಬೇಕು. ಯಾಕೆಂತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಇಷ್ಟೆಲ್ಲ ಇರೆಗ್ಯುಲಾರಿಟೀಸ್ ಆಗಿದೆ, ಆದ್ರೂ ನೀವು ನಮ್ಮ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳನ್ನ ಸರ್ಕಾರ ಪೊಲೀಸ್ ಕಡೆಯಿಂದ ಹತ್ತಿಕ್ಕಂತ ಕೆಲಸ ಮಾಡ್ತಿದೆ. ಇವತ್ತು ವಿದ್ಯಾರ್ಥಿಗಳನ್ನ ಪೊಲೀಸ್ ಕಡೆಯಿಂದ ಪೊಲೀಸ್ ಬಿಟ್ಟು ವಿದ್ಯಾರ್ಥಿಗಳನ್ನ ಏನೋ ಬೆದರಿಸೋದಾಗಿರ್ಬೋದು, ಎದುರಿಸಾಗಿರೋ ಆ ರೀತಿ ಮಾಡಬಾರ್ದು. ವಿದ್ಯಾರ್ಥಿಗಳು ಇವತ್ತು ನ್ಯಾಯಯುತವಾಗಿ ಅವರು ಬೇಡಿಕೆಗಳನ್ನ ಕೇಳ್ತಾ ಇರೋದು. ಯಾಕೆಂದ್ರೆ ಅವ್ರು ನಿಮ್ಮನೆ ಆಸ್ತಿ ಕೇಳ್ತಾ ಇಲ್ಲ, ಡೈರೆಕ್ಟ್ ಜಾಬ್ ಕೇಳ್ತಾ ಇಲ್ಲ,
ಆಗಿರೋಂಥ ಅನ್ಯಾಯನ ಸರಿಪಡಿಸ್ಕೊಡಿ. ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಇಷ್ಟೆಲ್ಲ OMR ಮಿಸ್ಟೇಕ್ ಆಯ್ತು, 141 OMR ಇಲ್ಲ. ಅಲ್ಲಿ ಎಷ್ಟೋ ಜನ ಎಕ್ಸಾಮ್ ಬರ್ದಿಲ್ಲ, ಟ್ರಾನ್ಸ್ಪೋರ್ಟೇಷನ್ಸ್ ಇಲ್ಲ. ಅಲ್ಲಿ ಎಕ್ಸಾಮ್ಸ್ ಬರೆಯಬೇಕಾದ್ರೆ ಆ ಕ್ವಶನ್ ಪೇಪರ್ ಮತ್ತೆ ಆನ್ಸರ್ ಶೀಟ್ಸ್ ಮಿಸ್ ಮ್ಯಾಚ್ ಆಗಿದೆ. ಆದ್ರೂ ಇದು ಸರ್ಕಾರ ಇಷ್ಟು ಸೀರಿಯಸ್ ಆಗಿ ತಗೊಂತಾ ಇಲ್ಲ ಅಂತಂದ್ರೆ ಎಷ್ಟು ವಿದ್ಯಾರ್ಥಿಗಳಿಗೆ ಸರ್ಕಾರ ಮೋಸ ಮಾಡ್ತಾ ಇದೆ ಅಂತಂದ್ರೆ ಈ ಮುಖಾಂತರನೇ ಗೊತ್ತಾಗುತ್ತೆ. ಮತ್ತೆ 75,000 ವೇಕೆನ್ಸಿ ಒಂದು ವೇಕೆನ್ಸಿ ಫಿಲ್ ಮಾಡಿ ಮಾಡ್ತೀನಿ ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಸ್ಟೂಡೆಂಟ್ಸ್ಗೆ ಇವತ್ತು ಅದ 75,000 ವೇಕೆನ್ಸಿದು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಆ ಕ್ಯಾಲೆಂಡರ್ ಇಲ್ಲ. ಇವತ್ತು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇಲ್ಲ ಅಂತಂದ್ರೆ ಸ್ಟೂಡೆಂಟ್ಸ್ ಹೆಂಗ್ ಓದಕ್ ಸಾಧ್ಯ? ಇವತ್ತು ಒಂದು ಎಲೆಕ್ಷನ್ 5 ವರ್ಷ ಎಲೆಕ್ಷನ್ಸ್ ಇರುತ್ತೆ, MLA ಎಲೆಕ್ಷನ್. ಇನ್ನ 1 ವರ್ಷ ಇದ್ದಂಗೆ ಎಲೆಕ್ಷನ್ ಕಮಿಷನ್ ಪ್ರಿಪರೇಷನ್ ಮಾಡ್ಕೊಂಡಿರುತ್ತೆ, ಅದು ಕಾನ್ಸ್ಟಿಟ್ಯೂಷನ್ ಬಾಡಿನೇ. ಆದ್ರೆ ಇವತ್ತು ಎಲೆಕ್ಷನ್ ಇದು ರೆಕ್ರೂಟ್ಮೆಂಟ್ ಮಾಡ್ಕೊಬೇಕಾದ್ರೆ ಯಾವ ಎಕ್ಸಾಮ್ಸ್ಗೂ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇಲ್ಲ. ಯಾವಾಗ ನೋಟಿಫಿಕೇಶನ್ಸ್ ಮಾಡ್ತೀವಿ, ಯಾವಾಗ ರಿಸಲ್ಟ್ಸ್ ಬಿಡ್ತೀವಿ, ಯಾವಾಗ ಆರ್ಡರ್ ಕಾಪಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೇಕಾಬಿಟ್ಟು ಮಾಧ್ಯಮದಲ್ಲಿ ಮತ್ತೆ ಪೇಪರ್ ಸ್ಟೇಟ್ಮೆಂಟ್ಸ್, ನ್ಯೂಸ್ ಚಾನಲ್ ಸ್ಟೇಟ್ಮೆಂಟ್ಗೆ ನಾವು 75,000 ವೇಕೆನ್ಸಿ ಮಾಡ್ತೀವಿ. ಎಷ್ಟು ವರ್ಷದಲ್ಲಿ ಮಾಡ್ತೀರಾ? ನಮಗೆ 6 ಮಂತ್ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. 75,000 ಇದು ಬಿಟ್ಟು ಇನ್ನೂ 2.5 ಲಕ್ಷ, ಸುಮಾರು 3 ಲಕ್ಷ ಖಾಲಿ ಹುದ್ದೆ ಇದೆ. 2 ಲಕ್ಷ ಬಿಟ್ಟು 2 ಲಕ್ಷ ಹುದ್ದೆ 43 ಇಲಾಖೆಯಿಂದನೇ ಇದೆ. ಮತ್ತೆ ಬೋರ್ಡ್ ಅಂಡ್ ಕಾರ್ಪೊರೇಟ್ ಇಂದ 1 ಲಕ್ಷ ಖಾಲಿ ಹುದ್ದೆ ಇದೆ. ಇದನ್ನೆಲ್ಲ ಯಾವ ಫಿಲ್ ಮಾಡ್ತೀರಾ? ಈ ಹಣ ಎಲ್ಲಿ ಹೋಗ್ತಾ ಇದೆ? ಬರೀ ಇದಿಷ್ಟೇ ಅಲ್ಲ ಸರ್, ಸುಮಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಫೈರ್ ಮ್ಯಾನು, ಲೈನ್ ಮ್ಯಾನು ಇಷ್ಟು ಹುದ್ದೆಗಳನ್ನ ಪರ್ಸೆಂಟೇಜ್ ಕೈ ಬಿಟ್ಟು 10th ಮತ್ತೆ PUC ಪರ್ಸೆಂಟೇಜ್ ಕೈ ಬಿಟ್ಟು ಇದನ್ನ ಎಕ್ಸಾಮ್ಸ್ ಥ್ರೂ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು. ಈ ಹಿಂದೆ ವಿಲೇಜ್ ಅಕೌಂಟೆಂಟ್ ಕೂಡ ನೀವು ಎಕ್ಸಾಮ್ಸ್ ಥ್ರೂ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿದ್ರೆ ನಾವು ಹೋರಾಟ ಮಾಡಿದ್ಮೇಲೆ, ಮತ್ತೆ BMTC ಕಂಡಕ್ಟರ್, ಡ್ರೈವರ್ ಎಲ್ಲದನ್ನು 10th ಮತ್ತೆ PUC ಮೇಲೆ ರೆಕ್ರೂಟ್ಮೆಂಟ್ ಆಗ್ತಿತ್ತು. ಬಿಕಾಸ್ ಆಫ್ ಇವಾಗ ಬರೀ ಕೋವಿಡ್ ಟೈಮಲ್ಲಿ ಸುಮಾರು 1 ಲಕ್ಷ ಜನ ಇದ್ದಾರೆ, 98, 99, 100% ಇರೋಂಥವ್ರು. ಇವರಿಗೆ ಲಕ್ಷಾಂತರ ಸ್ಟೂಡೆಂಟ್ಸ್ ಇಲ್ಲಿ ಧಾರವಾಡದಲ್ಲೇ ಸುಮಾರು 6-7 ಸಾವಿರ ಪೋಸ್ಟ್ ಎಕ್ಸಾಮ್ಸ್ ಥ್ರೂ ರೆಕ್ರೂಟ್ಮೆಂಟ್ ಆದ್ರೆ 6-7 ಸಾವಿರ ಫ್ಯಾಮಿಲಿ ಉದ್ಧಾರ ಆಗ್ತವೆ. ಅವ್ರ ಫ್ಯಾಮಿಲಿ ಬಡತನದಿಂದ ಆಚೆ ಬರ್ತಾರೆ, ಪಾವರ್ಟಿಯಿಂದ ಆಚೆ ಬರ್ತಾರೆ. ಇವತ್ತು ಅವ್ರಿಗೆ ಒಂದು ಯಾವ್ದಾದ್ರು ಒಂದು ಸಣ್ಣ ಹುದ್ದೆ ಸಿಕ್ಕರೆ ಸಾಕು ಅಂತ ಹೇಳ್ತಾ ಇದಾರೆ. ಮತ್ತಾದ್ರೆ ನೀವು ಇಲ್ಲಿ ಒಂದು ಸ್ಮಾಲ್ ಚೇಂಜಸ್, C&R ರೂಲ್ ಚೇಂಜಸ್ ಮಾಡಿ ಪರ್ಸೆಂಟೇಜ್ ಕೋವಿಡ್ ಟೈಮಲ್ಲಿ ಒಂದೊಂದು ದಿನ 3 ಎಕ್ಸಾಮ್ ನಡೆಸಿದಿರ, ಪರ್ಸೆಂಟೇಜ್ ಅಷ್ಟು ಹೈಕ್ ಇದೆ. ಅದು ಇದು ಆಬ್ಜೆಕ್ಟಿವ್ ಟೈಪು. ದಯವಿಟ್ಟು ಇದನ್ನ ಎಕ್ಸಾಮ್ಸ್ ಥ್ರೂ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತೀವಿ. ಮತ್ತೆ ಇದು ಪ್ರವರ್ಗ C ಅಲ್ಲಿ ಅಂದ್ರೆ ಏನು ಒಂದು ಒಳ ಮೀಸಲಾತಿ ಪ್ರವರ್ಗ C ಅಲ್ಲಿ ಲಂಬಾಣಿ, ಬೋವಿ, ಕೊಡಚ ಇದು ತುಂಬಾ ಅನ್ಯಾಯ ಆಗ್ತಾ ಇದೆ. ಅವರಿಗೆ ಸೀಟೇ ಸಿಗ್ತಾ ಇಲ್ಲ. ಪ್ರವರ್ಗ C ಅಲ್ಲಿ ಏನು ಒಂದು 400 ರೋಸ್ಟರ್ ಬಿಂದು ಇದೆ, ಅದರಲ್ಲಿ ಅವರಿಗೆ ಒಂದು ಪೋಸ್ಟ್ ಸಿಗ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಹೇಳ್ಬೇಕಂತಂದ್ರೆ 20 ಪೋಸ್ಟಿಗೆ 80% ರಿಸರ್ವ್ ಅಂತಂದ್ರೆ 80% ರಿಸರ್ವ್ ಅಂತಂದ್ರೆ ಅಪ್ ಟು 16 ಪೋಸ್ಟ್ ತನಕ ಇರ್ಬೇಕಾಯ್ತು. ಇಲ್ಲ ಅಲ್ಲಿ ಅವ್ರು ಕೇಳ್ತಾ ಇರೋದೇನು, ಕರೆಕ್ಟ್ ಆಗಿ ರೋಸ್ಟರ್ ಬಿಂದು ಏನಿದೆ ಅದು ನ್ಯಾಯಯುತವಾಗಿ ಯಾರಿಗೆ ಸೆಲ್ಬೇಕೋ ಅವ್ರಿಗೆ ಸೆಲ್ ಕೊಡಿ, ರೋಸ್ಟರ್ ಬಿಂದುನ ಚೇಂಜಸ್ ಮಾಡಿ, ಅವ್ರಿಗೆ ಅನ್ಯಾಯ ಆಗದ ರೀತಿ ಸ್ಟೂಡೆಂಟ್ಸ್ ತುಂಬಾ ಜನ ಕೇಳ್ತಾ ಇದ್ದಾರೆ. ಪ್ರವರ್ಗ C ಅಲ್ಲಿ ದಯವಿಟ್ಟು ಇದನ್ನ ಸರಿಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತ ಇದೀನಿ. ಮತ್ತೆ ನಾವು 5 ವರ್ಷ ವಯೋಮಿತಿ ಸಡಿಲಿಕೆ ಕೇಳಿದ್ವಿ ಸರ್ ರಾಜ್ಯ ಸರ್ಕಾರಕ್ಕೆ. ಅದು ನಿಮ್ಗೆಲ್ಲ ಗೊತ್ತು. ನಿಮ್ಮ ಮುಖಾಂತರ ನಾವು ಎಷ್ಟೆಲ್ಲ ಹೋರಾಟ ಮಾಡಿದ್ಮೇಲೆ ಅದು ಸಕ್ಸಸ್ ಆಯ್ತು. 5 ವರ್ಷ ಎಲ್ಲ ಇಲಾಖೆಗೂ 5 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಆದ್ರೆ ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ 5 ವರ್ಷ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಈ 15,000 ವೇಕೆನ್ಸಿ ಈವನ್ ಕ್ರೈಸ್ಟ್ ಅಲ್ಲೂ 5 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿಲ್ಲ. ನಾಳೆ ದಿನ ಇವರು ಎಕ್ಸಾಮ್ಸ್ ಆದ್ಮೇಲೂ ಕೂಡ ಒಂದಷ್ಟು ಜನ ಕೋರ್ಟಿಗೆ ಹೋದ್ರೆ ಮತ್ತೆ ಅದು ಎಲ್ಡಪ್ ಆಗುತ್ತೆ. ಈಗ 2005ರಲ್ಲಿ ಕೊಟ್ಟಿದ್ದಾರೆ, 2009, 2016ರಲ್ಲಿ ಕೊಟ್ಟಿದ್ದಾರೆ, 2022ರಲ್ಲೂ ಕೂಡ ಅವಾಗ 2 ವರ್ಷ ಕೋವಿಡ್ ಅಂತ ಹೇಳ್ಬಿಟ್ಟು 2 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದನ್ನ ಅವಾಗ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆದ್ರೆ ಇವಾಗ ನಾವು ಲಾಸ್ಟ್ 5 ಇಯರ್ಸ್ ಇಂದ ಯಾವ್ದು ರೆಕ್ರೂಟ್ಮೆಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು 5 ವರ್ಷ ನಾವು 2026ರಲ್ಲಿ ಏನು ರಾಜ್ಯ ಸರ್ಕಾರ ಗೆಜೆಟ್ ಓಡಿಸಿದೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತ ಇದೀವಿ. ಇಲ್ಲ ಅಂತಂದ್ರೆ ಮತ್ತೆ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಮತ್ತೆ ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಮತ್ತೆ ಕೋರ್ಟ್ಗೆ ಹೋಗೋದು, ಈ ತರ ಆಗೋದು ಬೇಡ. ಒಂದ್ಸತಿ ನೋಟಿಫಿಕೇಶನ್ಸ್ ಆದ್ರೆ ಅದು ಆರ್ಡರ್ ಕಾಪಿ ಕೊಡೋ ತನಕ ಯಾವ್ದು ಮಧ್ಯದಲ್ಲಿ ಯಾವ್ದು ಸಮಸ್ಯೆನೂ ಬರ್ದಿರಾ ಸರ್ಕಾರ ಅದನ್ನ ನೋಡ್ಕೊಬೇಕು. ಇವ್ರೇನ್ ಸುಮ್ನೆ ಕೇಳ್ತಾ ಇಲ್ಲ. ಏನ್ ಏಜ್ ರಿಲ್ಯಾಕ್ಸೇಷನ್ ಇದೆ, ಏಜ್ ಲಿಮಿಟ್ ಇದೆ, ಅದಕ್ಕೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸೇರಿಸಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ಅದ್ರ ಜೊತೆಲಿ ಶಿಕ್ಷಣ ಇಲಾಖೆಯಲ್ಲಿ ಈಗೇನು 15,000 ವೇಕೆನ್ಸಿ ಇದೆ. ಸ್ಟೂಡೆಂಟ್ಸು ತುಂಬಾ ಜನ ಸ್ಟೂಡೆಂಟ್ಸು PSTR HK ಭಾಗದಲ್ಲಿ PSTR ಸುಮಾರು 4,424 ಪೋಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಬರೀ ನಾವು 800 ಪೋಸ್ಟ್ ಇದೆ ಇವಾಗ. ಅದನ್ನ ಕನಿಷ್ಠ ಅಟ್ಲೀಸ್ಟ್ 4,000 ಪೋಸ್ಟ್ ಆದ್ರೂ ಮಾಡಬೇಕು ಅಂತೇಳಿ ಈ 15,000 ಪೋಸ್ಟ್ ಇನ್ನೂ 10,000 ಪೋಸ್ಟ್ ಆ್ಯಡ್ ಮಾಡಿ ಎಷ್ಟೋ ಟೀಚರ್ಸ್ ಇವಾಗ ಕನ್ನಡ ಪೋಸ್ಟ್ ಇಲ್ಲ, ಅದರಲ್ಲಿ ಮ್ಯಾಥ್ಸ್ ಪೋಸ್ಟ್ ಇಲ್ಲ, ಮತ್ತೆ ಹಿಂದಿ ಪೋಸ್ಟ್ ಇಲ್ಲ, ಉರ್ದು ಪೋಸ್ಟ್ ಇಲ್ಲ, ಈ ಒಂದು ಮರಾಠಿ ಪೋಸ್ಟ್ ಇಲ್ಲ, ಇಂಗ್ಲಿಷ್ ಪೋಸ್ಟ್ ಕೂಡ
ತುಂಬಾ ಕಡಿಮೆ ಇದೆ. 150 ಪೋಸ್ಟ್ ಇದ್ರೆ ಡಿಸ್ಟ್ರಿಕ್ಟ್ ಒಂದೊಂದು ಪೋಸ್ಟ್ ಬರ್ತಾ ಇಲ್ಲ. ದಯವಿಟ್ಟು ಈ ಒಂದು ಶಿಕ್ಷಣ ಇಲಾಖೆಯಿಂದ ಇನ್ನೂ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ಗೆ ಮತ್ತೆ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಂತೀನಿ, ಇನ್ನೂ 10,000 ಪೋಸ್ಟ್ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡಿಕೊಂಡು ಈ 15,000 ಪೋಸ್ಟಿಗೆ ಆಡ್ ಮಾಡಿ. ಯಾವುದೆಲ್ಲ ಸಬ್ಜೆಕ್ಟ್ ಅಲ್ಲಿ ಪೋಸ್ಟ್ ಇಲ್ಲ ಅದು ಆಡ್ ಮಾಡಿ. ಯಾಕೆಂದ್ರೆ ಸುಮಾರು 10 ವರ್ಷ ಆದ್ರೂ ರೆಕ್ರೂಟ್ಮೆಂಟ್ ಆಗ್ಲಿಲ್ಲ. ಫಿಸಿಕಲ್ ಟೀಚರ್ ಸುಮಾರು 20 ವರ್ಷ ಆಗಿದೆ. ಫಿಸಿಕಲ್ ಟೀಚರ್ ಇವತ್ತು ಪೋಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದಾರೆ. ಈ 10,000 ಪೋಸ್ಟ್ ಆಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತ ಇದೀನಿ ಸರ್. ಮತ್ತೆ 2022, 2023, 22-23 ಮತ್ತೆ 23-24ರಲ್ಲಿ PSI 300 ಪೋಸ್ಟ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿತ್ತು. ಮತ್ತೆ ಇವಾಗ ನಾವು ತುಂಬಾ ಹೋರಾಟ ಮಾಡಿದ್ಮೇಲೆ 253 ಪೋಸ್ಟ್ PSI ಮಾಡ್ಬೇಕಂತ ಇದ್ರೆ, ಬಟ್ ಅದನ್ನ ನಾವು 600 ಪೋಸ್ಟ್ ಮಾಡಬೇಕು. ಅಟ್ಲೀಸ್ಟ್ ಸರ್ಕಾರ ಏನೋ ಒಂದು KSISF ಮತ್ತೆ KSRP ಮತ್ತೆ ಒಂದು ರಿಸರ್ವ್ PSI ಏನಿದ್ದಾರೆ ಆ ಒಂದು ಪೋಸ್ಟ್ ನ 350 ಪೋಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅದನ್ನ ಕಾರ್ಯರೂಪಕ್ಕೆ ಬರಬೇಕು. ಅದು ಇದೇ ನೋಟಿಫಿಕೇಶನ್ ಅಲ್ಲಿ ಒಟ್ಟಿಗೆ 600 ಪೋಸ್ಟ್ ಸಪರೇಟ್ ನೋಟಿಫಿಕೇಶನ್ಸ್ ಆಗಿ ಇಮಿಡಿಯೇಟ್ ನೋಟಿಫಿಕೇಶನ್ ಆಗಬೇಕು. ಮತ್ತೆ ಸೋಕೋ ಇಂದ ಸುಮಾರು 500 ಪೋಸ್ಟ್ ಏನಿದೆ ಅದು ಈ ಕೂಡಲೇ ನೋಟಿಫಿಕೇಶನ್ಸ್ ಆಗಬೇಕು. ಈ ಒಂದು ಸ್ಟೂಡೆಂಟ್ಸ್ ತುಂಬಾ ವರ್ಷದಿಂದ ಕಾಯ್ತಾ ಇದ್ದಾರೆ, ಪೋಸ್ಟ್ ನೋಟಿಫಿಕೇಶನ್ಸ್ ಆಗಲಿಲ್ಲ. ದಯವಿಟ್ಟು ಮಾನ್ಯ ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಸರ್ಗೆ ಮನವಿ ಮಾಡ್ಕೊಂತೀನಿ, ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಏನೇನು ಸಮಸ್ಯೆ ಇದೆ ಇದನ್ನ ಬಗೆಹರಿಸ್ಕೊಡಿ, ನೋಟಿಫಿಕೇಶನ್ಸ್ ಮಾಡಬೇಕು ಅಂತ ಕೇಳ್ಕೊಂತೀನಿ ಸರ್. ಮತ್ತೆ ಮುಂದೆ ಯಾವುದೇ ಒಂದು ಎಕ್ಸಾಮ್ಸ್ ಆದ್ರೂ ಒಂದು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಆಗಿ ಕೊಡಬೇಕು. ಯಾಕೆಂದ್ರೆ ಸ್ಟೂಡೆಂಟ್ಸ್ ಅದು ಎಷ್ಟೆಷ್ಟೋ ಸಾವಿರಾರು ಕೋಟಿ ಎಲ್ಲೆಲ್ಲೋ ಹೋಗ್ತಾ ಇದೆ. ಇವತ್ತು ಸ್ಟೂಡೆಂಟ್ಸ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇಲ್ದಿರ ಎಷ್ಟೋ ಜನ ಎಕ್ಸಾಮ್ ಬರೀತಾ ಇಲ್ಲ. ಮತ್ತೆ ಅಪ್ಲಿಕೇಶನ್ ಫೀಸ್ ಎಕ್ಸಾಮ್ ಬರೀಬೇಕಾದ್ರೆ ಸರ್ ತುಂಬಾ ಜನ ಕೇಳ್ತಾರೆ, ಅಪ್ಲಿಕೇಶನ್ ಫೀಸು 750 ರೂಪಾಯಿ ಯಾವುದೇ ಕಾರಣಕ್ಕೂ ನಾವು ಪೇ ಮಾಡೋಕ್ಕಾಗಲ್ಲ ಅಂತೇಳಿ. 750 ರೂಪಾಯಿ UPSC ಎಲ್ಲೂ 100 ರೂಪಾಯಿ ಇದೆ ಸರ್, 100 ರೂಪಾಯಿ. ಅದನ್ನ ಏನು ಅದರಲ್ಲೂ ವುಮೆನ್ಸ್ಗೆ ಡಿಸೇಬಲ್ಡ್ ಪರ್ಸನ್ಗೆ ಫ್ರೀ ಆಫ್ ಕಾಸ್ಟ್ ಅಪ್ಲಿಕೇಶನ್ ಹಾಕೋದಕ್ಕೆ. UPSC ಮಾದರಿ ತರ ಇಲ್ಲಿ ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮ್ಸ್ ಮಾಡಿದ್ರೆ, ಇವನ್ ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಕೋಆಪರೇಟಿವ್ ಇರ್ಬೋದು, KPSC KE ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಫೀಸು 100 ರೂಪೀಸ್ ಅಷ್ಟೇ ಇರಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತೀನಿ. ಯಾಕೆಂದ್ರೆ ಸ್ಟೂಡೆಂಟ್ಸ್ ಒಂದು ಅಪ್ಲಿಕೇಶನ್ ಫೀಸ್ ಹಾಕ್ಬೇಕಂತಂದ್ರೆ ಸಾಟರ್ಡೆ ಸಂಡೇ ಕ್ಯಾಟ್ರಿಂಗು ಹೋಟ್ಲಲ್ಲಿ ಕೆಲಸ ಮಾಡೋಂಥ ಪರಿಸ್ಥಿತಿ, ಮತ್ತೆ ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡೋಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಇದನ್ನ ಸರ್ಕಾರ ತುಂಬಾ ಸೀರಿಯಸ್ ಆಗಿ ತಗೊಬೇಕು. ಇದು ರಿಫಾರ್ಮ್ಸ್ ಆಗ್ಬೇಕು ಅಂತಂದ್ರಲ್ಲ, ಅದು ಬರೀ ಬಾಯಿ ಮಾತಲ್ಲಿ ಎಲ್ಲರೂ ಮಾತಾಡ್ತಾರೆ ರಿಫಾರ್ಮ್ಸ್ ಆಗ್ಬೇಕು ಅಂತೇಳಿ. ಅದು ಕಾರ್ಯರೂಪಕ್ಕೆ ಯಾವಾಗ ಬರುತ್ತೆ? ಕಾರ್ಯರೂಪಕ್ಕೆ ಬರಬೇಕು. ಇವತ್ತು ನೂರಾರು ಕೋಟಿ ಒಂದು ಅಪ್ಲಿಕೇಶನ್ ಹಾಕ್ತಿವಿ ಅಂತಂದ್ರೆ 4-5 ಲಕ್ಷ ಅಪ್ಲಿಕೇಶನ್ ಹಾಕ್ತಾರೆ. ಸುಮಾರು 40-50 ಕೋಟಿ 100 ಕೋಟಿ ತನಕ ಅಪ್ಲಿಕೇಶನ್ ಫೀಸ್ ಕಲೆಕ್ಟ್ ಮಾಡ್ತಾರೆ. ಎಲ್ಲಿ ಹೋಗ್ತಾ ಇದೆ ಇವತ್ತು? ದಯವಿಟ್ಟು ಇದನ್ನ ಸರ್ಕಾರ ಯಾವುದೇ ಇಲಾಖೆಯಿಂದ ಎಕ್ಸಾಮ್ ನಡೆಸಿದ್ರೆ ಅದು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರಬೇಕು, ಮತ್ತೆ ಅಪ್ಲಿಕೇಶನ್ ಫೀಸ್ ತುಂಬಾ ಕಡಿಮೆ ಇರಬೇಕು. ಮತ್ತೆ ಇನ್ನೊಂದು ಸರ್, ನಿನ್ನೆ ಒಂದು ಚೇಂಜಸ್ ಮಾಡಿದ್ದಾರೆ ಗೌರ್ಮೆಂಟ್. ಏನಪ್ಪಾ ಅಂದ್ರೆ ಈ ಒಂದು FDA STA ಮುಂಚೆ ಸುಮಾರು 5 ವರ್ಷ ಅದು ಮೊದಲಿಂದನೂ ಕನ್ನಡ ಇತ್ತು. ಒಂದು GK ಪೇಪರ್, ಒಂದು ಕನ್ನಡ ಅಂದ್ರೆ ಗ್ರಾಮರ್ ಇತ್ತು. ಅಂದ್ರೆ ಸಂಧಿ ಸಮಾಸ, ತತ್ಸಮ, ಸಮಾನಾರ್ಥಕ ಪದದ ವಿರುದ್ಧಾರ್ಥಕ ಪದ, ಈ ಒಂದು ಕನ್ನಡ ಒಂದು ಏನು ಸಬ್ಜೆಕ್ಟ್ ಇತ್ತು. ಅಂದ್ರೆ ಒಂದು ಪೇಪರ್ ಕನ್ನಡ, ಒಂದು GK ಪೇಪರ್ ಇತ್ತು. ಅದೇ ರೀತಿ ಇವಾಗ FDA STಗೆ ಅದನ್ನೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ದಾರೆ. ಮತ್ತೆ ಈ ಒಂದು ಟೆಕ್ನಿಕಲ್ ಪೋಸ್ಟ್ ಯಾವ್ದಿದೆ ಗ್ರೂಪ್ ಸಿ ಸಿಲೆಬಸ್ ಒಂದು GK ಮತ್ತೆ ಒಂದು ಕಮ್ಯುನಿಕೇಶನ್ ಪೇಪರ್ ಇತ್ತು. ಆ ಕಮ್ಯುನಿಕೇಶನ್ ಪೇಪರ್ ಅದನ್ನ ಕಂಟಿನ್ಯೂ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಇದನ್ನ ಸ್ಟೂಡೆಂಟ್ಸ್ ಏನ್ ಕೇಳ್ತಾ ಇದ್ದಾರೆ ಆ ನ್ಯಾಯಯುತವಾಗಿ ಅದನ್ನ ಸರ್ಕಾರ ಸ್ಪಂದಿಸ್ಬೇಕು. 15 ದಿನ ಅಬ್ಜೆಕ್ಷನ್ಸ್ ಏನ್ ಕೊಟ್ಟಿದ್ದಾರೆ, 15 ದಿನ ಅಬ್ಜೆಕ್ಷನ್ ಅಲ್ಲಿ ಇದನ್ನ ಚೇಂಜಸ್ ಮಾಡಿ ಏನೊಂದು ಈ ಒಂದು ಕ್ಯಾಬಿನೆಟ್ ಅಲ್ಲೂ ಮೊನ್ನೆ ರೀಸೆಂಟ್ ಆಗಿ ಓಡಿಸಿದ್ರ ಅದನ್ನ ಮತ್ತೆ ಚೇಂಜಸ್ ಮಾಡಿ 15 ದಿನ ಅಬ್ಜೆಕ್ಷನ್ ಅಲ್ಲಿ ಸ್ಟೂಡೆಂಟ್ಸ್ ಯಾವ ರೀತಿ ಬೇಕೋ ಸಿಲೆಬಸ್ ಆ ರೀತಿ ಇರಬೇಕು. 5 ವರ್ಷದಿಂದ ಒಂದ್ ಸಿಲೆಬಸ್ ಓದ್ಕೊಂಡ್ಬಂದು ಇವಾಗ ಸಡನ್ ಆಗಿ ಚೇಂಜ್ ಮಾಡ್ತೀನಿ ಅಂತಂದ್ರೆ ಯಾರು ಓದಕ್ಕಾಗಲ್ಲ ಸರ್. ಇವ್ ಹಂಗ ಹೇಳ್ಬೇಕಂತಂದ್ರೆ ಮೊದಲೇ ಹೇಳ್ಬೇಕಾಯ್ತು. ಇವನ್ ಶಿಕ್ಷಣ ಇಲಾಖೆಯಿಂದನೂ ಡಿಸ್ಕ್ರಿಪ್ಟಿವ್ ಇಟ್ಟಿದ್ರು, ನಾವು ಹೋರಾಟ ಮಾಡಿದ ನಂತರ ಡಿಸ್ಕ್ರಿಪ್ಟಿವ್ ತೆಗೆದು ಇವತ್ತು ಆಬ್ಜೆಕ್ಟಿವ್ ಇದೆ. ಅದೇ ರೀತಿ ಈ ಒಂದು ಏನು FDA STA ಇರ್ಬೋದು, ಮತ್ತೆ ಕಮ್ಯುನಿಕೇಶನ್ ಟೆಕ್ನಿಕಲ್ ಪೇಪರ್ ಇಂದ ಯಾವುದೇ ರೀತಿ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಸರ್ಕಾರ ಆಗಿರ್ಬೋದು, DPR ಇರ್ಬೋದು, ಅದನ್ನ ಸ್ಟೂಡೆಂಟ್ಸ್ ಫ್ರೆಂಡ್ಲಿ ನೀವು ಎಕ್ಸಾಮ್ಸ್ ಸಿಲೆಬಸ್ ಆಗಿರ್ಬೋದು, ಕ್ವಶನ್ ಪೇಪರ್ ತೆಗೆಯೋದ್ರಿಂದ ಇರ್ಬೋದು, ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಇರಬೇಕು ಅಂತ ನಾನು ಕೇಳ್ಕೊಂತೀನಿ ಸರ್. ಮತ್ತೆ ಇನ್ನೊಂದು ಶಿಕ್ಷಣ ಇಲಾಖೆಯಲ್ಲಿ 2022ರಲ್ಲಿ GPT ಸರ್ ಅಡಿಷನಲ್ ಇಷ್ಟು ಅಲ್ಲಿಂದ ಸುಮಾರು 650 ಜನ ಇದ್ದಾರೆ. ಇವತ್ತು 2022ರಿಂದ ಇಲ್ಲಿವರೆಗೂ ಸ್ಟೂಡೆಂಟ್ಸು ಮಿನಿಸ್ಟರ್ ಮನೆ, ಇಲಾಖೆ ಮನೆ, ಅಲ್ಲಿ ಇಲ್ಲಿ ಸುಮ್ಮನೆ ಓಡಾಡೋದೇ ಇದೆ. ಅವ್ರು ಇವತ್ತು ಬಿಡ್ತೀನಿ ಅಡಿಷನಲ್ ಇಷ್ಟು, ನಾಳೆ ಬಿಡ್ತೀನಿ ಅಡಿಷನಲ್ ಇಷ್ಟು ಅಂತ ಇದ್ದಾರೆ. ದಯವಿಟ್ಟು ಇದನ್ನ 650 ಜನ ಫ್ಯಾಮಿಲಿ ಇದೆ, ಅರ್ಥ ಮಾಡ್ಕೊಳ್ಳಿ. ಯಾರು ಶ್ರೀಮಂತರು ಎಕ್ಸಾಮ್ ಬರ್ದು ಪಾಸ್ ಆಗಿರಲ್ಲ, ಅಡಿಷನಲ್ ಇಷ್ಟು ಬಿಡ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ ಸರ್. ಮತ್ತೆ ಧಾರವಾಡದಲ್ಲಿ ಏನೋ ಒಂದು ಬಜೆಟ್ ಅಲ್ಲಿ ವಿದ್ಯಾರ್ಥಿ ಕ್ಯಾಂಟೀನ್ ಅನೌನ್ಸ್ ಮಾಡಿದ್ರು. ಮತ್ತೆ ನಾವು ಹೋರಾಟ ಮಾಡಿದಾಗ
ಸರ್ಕಾರನೂ ಒಪ್ಕೊಂಡಿತ್ತು. ವಿದ್ಯಾರ್ಥಿ ಕ್ಯಾಂಟೀನ್ ಮತ್ತೆ ಡಿಜಿಟಲ್ ಲೈಬ್ರರಿ 10 crores ರೂಪಾಯಿದ್ದು ಅದು ಇಲ್ಲಿವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ, ಎಕ್ಸಿಕ್ಯೂಟ್ ಆಗಿಲ್ಲ. ದಯವಿಟ್ಟು ಇಲ್ಲಿರೋಂಥ DC ಮೇಡಮ್ ಯಾರಿದ್ದಾರೆ ಅವ್ರಿಗೂ ನಾನು ಮನವಿ ಮಾಡ್ಕೊತೀನಿ, ಸರ್ಕಾರದ ಹಂತದಲ್ಲಿ ಚರ್ಚೆ ಮಾಡಿ ಏನು ಒಂದು ಬಜೆಟಲ್ಲಿ ಅನೌನ್ಸ್ ಆಗಿರೋದು ಅದು ಎಕ್ಸಿಕ್ಯೂಟ್ ಆಗಿಲ್ಲ ಅಂತಂದ್ರೆ ನಾವು ಯಾಕೆ ಹೋರಾಟ ಮಾಡಿ ಈ ಒಂದು ಸುಮ್ಮನೆ ಅನೌನ್ಸ್ ಮಾಡ್ತೀರಾ? ಬಜೆಟಲ್ಲಿ 1 ವರ್ಷದಲ್ಲಿ ಏನು ಪ್ಲಾನ್ ಆಫ್ ಆಕ್ಷನ್ ಇರುತ್ತೋ ಅದು ಬಜೆಟಲ್ಲಿ ಅನೌನ್ಸ್ ಮಾಡೋದಂಥದ್ದು. ಇವಾಗ ಆಲ್ಮೋಸ್ಟ್ 6 months, ಫೆಬ್ರವರಿ 26ನೇ ತಾರೀಕು ನೀವು ಬಜೆಟ್ ಮಾಡಿದ್ದು, 26ರಿಂದ ಇಲ್ಲಿವರೆಗೂ ಏನಾಗಿದೆ? ಇವಾಗ ಆಗಸ್ಟ್ 20 ಇವತ್ತು, ಇಲ್ಲಿವರೆಗೂ ನೀವು ಇನ್ನು 6 ತಿಂಗಳಾದ್ರೂ ನೀವು ಇನ್ನೂ ಏನೋ ಅದನ್ನ ಎಕ್ಸಿಕ್ಯೂಟ್ ಮಾಡಿಲ್ಲ ಅಂತಂದ್ರೆ ಮತ್ತೆ ಬಜೆಟ್ ಯಾಕೆ ಮಾಡ್ತೀರಾ ನೀವು? ಬಜೆಟ್ ಮಾಡೋ ಉದ್ದೇಶ ಆದ್ರೂ ಏನು? ಮತ್ತೆ ಜನ ಯಾಕೆ ಟ್ಯಾಕ್ಸ್ ಪೇ ಮಾಡ್ಬೇಕು ನಿಮ್ಗೆ? ದಯವಿಟ್ಟು ಇದನ್ನ ಯಾವ್ರೆಲ್ಲ ನಾವು ವಿದ್ಯಾರ್ಥಿಗಳ ಪರವಾಗಿ ನಾವೇನ್ ಕೇಳ್ತಿದೀವಿ ಅಷ್ಟು ಡಿಮ್ಯಾಂಡ್ಸು ವಿತಿನ್ 3-4 days ಅಲ್ಲಿ ಸರ್ಕಾರ ಸ್ಪಂದಿಸಿ ಮಾಡಿಲ್ಲ ಅಂತಂದ್ರೆ, ಸಮಸ್ಯೆ ಬಗೆಹರಿಸಿಲ್ಲ ಅಂತಂದ್ರೆ ಸರ್, ಮುಂದಿನ ವಾರದಿಂದ ಎಲ್ಲಾ ಸ್ಟೂಡೆಂಟ್ಸ್ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ಬೇಕಂತ ಹೇಳ್ಬಿಟ್ಟು ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ದಯವಿಟ್ಟು ಇದನ್ನ ಸರ್ಕಾರ ಈ ಕೂಡಲೇ ನಮ್ಮ ಬೇಡಿಕೆಗಳೇನಿದ್ದಾವೆ ಅಷ್ಟನ್ನ ಬಗೆಹರಿಸಬೇಕು. ಯಾಕೆಂದ್ರೆ ಇದೇನು ಯಾವ್ದು ಮಾಡದೇ ಇರೋಂಥದ್ದಲ್ಲ, ಇದು ಯಾವ್ದು ರಾಕೆಟ್ ಸೈನ್ಸ್ ಅಲ್ಲ. ಇದು ತುಂಬಾ ಸರ್ಕಾರ ಮನ್ಸು ಮಾಡಿದ್ರೆ ಇದೆಲ್ಲ ಒಂದ್ ದಿನದಲ್ಲಿ ಮಾಡೋ ಅಂಥದ್ದು. ದಯವಿಟ್ಟು ಇದನ್ನ ಎಲ್ಲಾ ಮಾಧ್ಯಮದವರು ನಾನು ಮನವಿ ಮಾಡ್ಕೊಂತೀನಿ, ಇದು ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಿ ಇದನ್ನ ಈ ಒಂದು 3-4 days ಅಲ್ಲಿ ಈ ಸಮಸ್ಯೆ ಬಗೆಹರಿಸಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತೀನಿ. ಹೋರಾಟ ಯಾವ ರೀತಿ ಇರ್ತದ್ರಿ? ಶಾಂತಿಯುತವಾಗಿರುತ್ತೆ ಸರ್. ಅಂದ್ರೆ ಈಗ ನೀವು ಶಾಂತಿಯುತ ಅಂದ್ರೂ ಪರ್ಮಿಷನ್ ಸಿಗಂಗಿಲ್ಲ, ನೀವೇನಾದ್ರೂ ಸಿಗಂಗಿಲ್ಲ. ಈ ನೆಕ್ಸ್ಟ್ ಟೈಮ್ ಯಾವ ರೀತಿ ಮಾಡ್ತೀರಿ? ಪರ್ಮಿಷನ್ಸ್ ಅದೇ ಹೇಳಿದ್ನಲ್ಲ ಸರ್, ಪರ್ಮಿಷನ್ಸ್ ಕೊಟ್ಟರು ಕೊಡ್ಲಿಲ್ಲ ಅಂತಂದ್ರೂ ಶಾಂತಿಯುತ ಹೋರಾಟ ಮಾಡ್ತೀವಿ ನಾವು. ಧಾರವಾಡದಲ್ಲೇ ಮಾಡ್ತೀವಿ? ಧಾರವಾಡದಲ್ಲೇ ಮಾಡ್ತೀವಿ ಸರ್, ಬೆಂಗಳೂರಲ್ಲೂ ಮಾಡ್ತೀವಿ, ಧಾರವಾಡದಲ್ಲೂ ಮಾಡ್ತೀವಿ. ಈಗ ಮೊನ್ನೆ ಹೋರಾಟ ಮಾಡಿದ್ರಲ್ಲ ನೀವು, ಸರ್ ಈಗ ಪೊಲೀಸರು ಅವಕಾಶ ಕೊಡಲಿಲ್ಲ, ಈಗ ಅಧಿವೇಶನ ನಡೆದೈತ್ರಿ ಅಲ್ಲಿ, ಬೆಂಗಳೂರಲ್ಲಿ ಏನಾದ್ರು ಮಾಡ್ತೀರಿ? ಹೌದೌದು ಸರ್, ಅದು ಅಲ್ಲೂ ಮಾಡಿದ ಪ್ರಯತ್ನ ಮಾಡ್ತೀವಿ, ಇಲ್ಲೂ ಮಾಡ್ತೀವಿ. 3-4 ದಿನ ಅಂದ್ರೆ ಇನ್ನೂ ಡೇಟ್ ಫೈನಲ್ ಆಗಿ ಮಾಡ್ಕೊಂಡು? ಇಲ್ಲ ಸರ್, ಅದೇ 3-4 days ಅಲ್ಲಿ ನಾನು ಅದು ಗೌರ್ಮೆಂಟಿಗೆ ಏನು ನಾನು ಈಗ ಇಲ್ಲಿರೋಂಥ ಕಮಿಷನರ್ ಶಶಿಕುಮಾರ್ ಸರ್ ಆಗಿರ್ಬೋದು, ಇಲ್ಲಿರೋಂಥ DC ಮೇಡಮ್ ಯಾರಿದ್ದಾರೆ ಅವ್ರಿಗೂ ನಾನು ಮನವಿ ಮಾಡ್ಕೊಳೋದು ಏನಂತಂದ್ರೆ ಒಂದು 3-4 days ಸರ್. ಯಾಕೆಂದ್ರೆ ನಾವು ಒಂದು ಪೇಷನ್ಸ್ ಅನ್ನೋ ಇರಬೇಕು ಸ್ಟೂಡೆಂಟ್ಸ್ಗೆ, ಒಂದು ತಾಳ್ಮೆ ಅನ್ನೋದಿರಲಿ. ಯಾಕೆಂದ್ರೆ ಇಡೀ ರೈಡ್ ಆಗ್ತಾ ಇದೆ ಇವಾಗ, ಸ್ಟೂಡೆಂಟ್ಸ್ ಪರವಾಗಿ ನಾವು ಕಂಪ್ಲೇಂಟ್ ಏನು ಕೊಟ್ಟಿದ್ದೀವಿ ಅದು ಇನ್ನೂ ತನಿಖೆ ಹಂತದಲ್ಲಿ ಇದೆ. ನೆಕ್ಸ್ಟ್ ನಮ್ಮ ಬೇಡಿಕೆಗಳನ್ನು ಒಂದು 3-4 days ಅಲ್ಲಿ ಅವರಿಗೆ ಸರ್ಕಾರದ ಹಂತದಲ್ಲಿ ಟೈಮ್ ಕೊಡ್ತಿದ್ದೀವಿ, ಅವ್ರು ಅದನ್ನ ಬಗೆಹರಿಸಬೇಕು. ನಾವು ಆ ಥರ ಬಿದ್ದು ಏನು ಪೊಲೀಸ್ ಸ್ಟೂಡೆಂಟ್ಸ್, ಯಾಕೆಂದ್ರೆ ಎಲ್ಲರೂ ಎಜುಕೇಟೆಡ್ ಇರೋದ್ರಿಂದ ಟೈಮ್ ಕೊಡ್ತಾ ಇದ್ದೀವಿ 3-4 days. ಸರ್ಕಾರ ಅದರೊಳಗಡೆ ಎಲ್ಲ ಸಮಸ್ಯೆನ ಬಗೆಹರಿಸ್ಬೇಕಂತ ಹೇಳ್ಬಿಟ್ಟು ಅದಾದ್ಮೇಲೆ ನಾವು ಎಲ್ಲ ಡಿಸ್ಕಷನ್ ಮಾಡಿ ಸ್ಟೂಡೆಂಟ್ಸ್ ಜೊತೆ ಆಮೇಲೆ ಒಂದು ನಿರ್ಧಾರಕ್ಕೆ ಬಂದು ಏನು ಮಾಡ್ಬೇಕಂತ ತಿಳಿಸ್ತೀವಿ ಸರ್. ಈ CJP ಕಾಂಗ್ರೆಸ್ ಜನತಾ ಪಾರ್ಟಿ ಆ ಮುಖಂಡರು ಅದು ಏನಾದ್ರು ಅವ್ರನ್ನ ಹೆಲ್ಪ್ ತಗೊಂಡು ಏನಾದ್ರು ಹೋರಾಟ ಮಾಡ್ಬೇಕು ಅಂತ ಸದ್ಯಕ್ಕೆ ಇನ್ನೂ ಏನೋ ಕಾಂಟ್ಯಾಕ್ಟ್ ಮಾಡಿ ಆ ಥರ ಏನು ಮಾಡಿಲ್ಲ ಸರ್. ಯಾರು ಸ್ಟೂಡೆಂಟ್ಸ್ ಪರವಾಗಿ ಈ ರಾಜ್ಯಕ್ಕೆ ಒಳ್ಳೇದಾಗುತ್ತಂತಂದ್ರೆ ಯಾರು ಬಂದರೂ ನಾವು ಅಕ್ಸೆಪ್ಟ್ ಮಾಡ್ತೀವಿ ಸರ್. ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, CJPನೂ ಸರ್ ನಾನು ಹೇಳ್ತೀನಿ, CJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, AVP ಆಗಿರ್ಬೋದು, NSY ಆಗಿರ್ಬೋದು, JDS ಆಗಿರ್ಬೋದು, ಯಾರೇ ಬಂದ್ರೂ ನಾವು ಸ್ಟೂಡೆಂಟ್ಸಿಗೆ ಒಳ್ಳೇದಾಗುತ್ತೆ ಅಂತಂದ್ರೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ತೀವಿ ಸರ್. ಯಾರನ್ನೂ ನಾವು ಬೇಡ ಅಂತ ಯಾರನ್ನೂ ಹೇಳಲ್ಲ, ಇದು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀವಿ. ಸರ್, ನಿಮ್ಮ ಗೌರವಾಧ್ಯಕ್ಷ BD ಹಿರೇಮಠರು ಅದೇ ನಮ್ಗೇನ್ ನಾನು ಫೋನ್ ಮಾಡಿ ರಿಸೀವ್ ಮಾಡಂಗಿಲ್ಲ, ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟಾರ? ಇಲ್ಲ ಸರ್, ಪಾಪ ಅವ್ರಿಗೆ ಇಲ್ಲ ಅವ್ರಿಗೆ ಹುಷಾರಿಲ್ಲದೆ ಇರೋ ಕಾರಣ ಅವರಿಗೆ ಫೋರ್ಸ್ಫುಲಿ ನಾವು ಯಾವುದಕ್ಕೂ ಇದು ಮಾಡೋಕ್ಕಾಗಲ್ಲ ಸರ್. ಯಾಕೆಂದ್ರೆ ಅವ್ರು ಊರಲ್ಲಿಲ್ಲ ಅಷ್ಟೇ, ಹುಷಾರಿದ್ದಾರೆ. ಇಲ್ಲ ಸರ್, ನಾನು ಲಾಸ್ಟ್ ಟೈಮ್ ಎಲ್ಲ ಇದು ಮಾಡಿದ್ವಲ್ಲ, ಎವ್ರಿ ಟೈಮ್ ನಾವು ಅವರಿಗೆ ತಿಳಿಸ್ತೀವಿ, ಹಂಗಂತ ಅವರೇ ಹೇಳಿದ್ದು ನಾವು ಫೋನ್ ಮಾಡಿದಾಗ. ಇಲ್ಲ ನಿಮ್ ಹೋರಾಟ ಇದ್ರ ಸಂಬಂಧ ಅವ್ರು ಒಪಿನಿಯನ್ ತಗೋಬೇಕಂತ ಅವ್ರು ಫೋನ್ ಹಚ್ಚಿದಾಗ ಅವರೇ ಹೇಳಿದ್ದ, ನನಗೇನಪ್ಪ ನನಗೇನೋ ಇಲ್ಲ ನಾನು ಫೋನ್ ಮಾಡಿ ರಿಸೀವ್ ಮಾಡಂಗಿಲ್ಲ ಸಾಹೇಬ್. ಇಲ್ಲ ಸರ್, ಅವ್ರು ಯಾವಾಗ ರಿಸೀವ್ ಮಾಡೋದು ನಾವಂತೂ ಅವರಿಗೆ ರೆಸ್ಪಾನ್ಸ್ ಮಾಡ್ತೀವಿ, ಕಾಲ್ ಮಾಡ್ತೀವಿ, ಜೊತೆಲಿ ರೆಗ್ಯುಲರ್ ಕಾಂಟ್ಯಾಕ್ಟ್ ಇದೀವಿ ಸರ್, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಮಾಡಿ ನೋಡಿ ಸ್ವಲ್ಪ ಏನೋ ಇದು ಮಾಡ್ದಂಗೆ ಸಮಸ್ಯೆ ಮಾಡ್ದಂಗೆ. ಇಲ್ಲ ಸರ್, ಸಮಸ್ಯೆ ನಾವು ಯಾವತ್ತು ಇಲ್ಲಿವರೆಗೂ ಸಮಸ್ಯೆ ಮಾಡ್ಕೊಬೇಕಂತ ಯಾವತ್ತು ನಾವು ಹೋರಾಟ ಮಾಡಿಲ್ಲ ಸರ್. ನಾವು 4 ಜನಕ್ಕೆ ಒಳ್ಳೇದಾಗಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಇಲ್ಲ ಮಾಡಿದೀವಿ ಸರ್, ಫ್ರೀಡಂ ಪಾರ್ಕ್ ಅಲ್ಲಿ ರೀಸೆಂಟ್ಲಿ ಹೋರಾಟ ಸ್ಟಾರ್ಟ್ ಆದ್ಮೇಲೆ ಸರ್. ಈಗ ನಿಮ್ ಕಡೆ ಬರೋಂಗ್ ಮಾಡ್ಕೊಂಡಲ್ಲಿ ಏನಾದ್ರು ಮಾಡಬಹುದಿತ್ತು. ಇಲ್ಲ ಅಲ್ಲೂ ಹೇಳಿ ಸರ್, ಇಷ್ಟೊತ್ತು ನೀವು ಹೇಳಿದ್ರೆ ಕೇಳಿದ್ರು. ಹೇಳಿ ಸರ್. ನೀವು ಒಬ್ರು ಹೋರಾಟ ಮಾಡ್ತೀವಿ ಅಂತ ಹೇಳಿ ಕರಿ ಕೊಟ್ಟಿದ್ದಕ್ಕೆ ನಿಮ್ ಜೊತೆ ಎಷ್ಟು ಮಂದಿ ಇದ್ರು ಅದು ಗೊತ್ತಿಲ್ಲ. ಬಟ್ ಆ ಏರಿಯಾದಾಗ ಎಷ್ಟು ಸ್ಕೂಲ್ ಇದ್ದು, ಕಾಲೇಜ್ ಇದ್ದು, ಎಷ್ಟು ಮಂದಿ ಜನ ಇದ್ರು, ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಆಗೈತಿ. ಸಪ್ತಾಪುರ್ ಶ್ರೀನಗರ್ ವರೆಗೆ ಯಾವ ಹೋಟೆಲ್ನು ನಡೆದಿಲ್ಲ ಆ ಒಂದೇ ಫುಲ್.
ಆಮೇಲೆ ಶಾಲಾ ಹುಡುಗರಿಗೂ ಸಮಸ್ಯೆ ಆಗೈತಿ. ನೀವು ಹೋರಾಟ ಮಾಡ್ತೀರಿ, ನಾವು ಅದಕ್ಕೆ ಪ್ರಾಬ್ಲಮ್ ಇಲ್ಲ. ನೀವು ಹಿಂದೆ ಏನ್ ಮಾಡಿದ್ರಿ ಅಂದ್ರೆ ಒಂದು ತಪ್ಪು, ಮಿಚಿಗನ್ ಕಂಪೌಂಡ್ ಅಲ್ಲಿ ಹೋರಾಟ ಮಾಡ್ತೀನಿ ಅಂತ ಹೇಳಿ ಮೆರವಣಿಗೆ ತಗೊಂಡ್ಬಂದ್ರಿ. ನೀವು ಒಂದೇ ಕಡೆ ಕುಂತು ಮಾಡ್ತೀನಿ ಅಂತ ಅಂದವರು. ಇದು ಮಿಸ್ಟೇಕ್ ಆಗಿತ್ತು ನಿಮ್ದು. ನಿಮ್ ಮೇಲೆ ಭರೋಸೆ ಹೆಂಗ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಏನಂತಿದ್ರೆ ಎಲ್ಲರಿಗೂ ಬಂದಂತ ಪ್ರಶ್ನೆ. ಇಲ್ಲ ಸರ್, ನಾವು ಏನೋ ಬೇಕು ಅಂತ ಯಾರಿಗೂ ಉದ್ದೇಶಪೂರ್ವಕವಾಗಿ ಯಾವ ವಿಚಾರನೂ ಏನೂ ಮಾಡಿಲ್ಲ ಸರ್. ಸ್ಟೂಡೆಂಟ್ಸು ಮತ್ತು ಅಲ್ಲಿರೋಂಥ ಪರಿಸ್ಥಿತಿ ಮತ್ತು ಅಲ್ಲಿರೋಂಥ ಕಾಸು ಏನಿದೆ ಅದು ತುಂಬಾ ಏನಂದ್ರೆ ನೀಡಿರೋಂಥದ್ದು. ಯಾಕೆಂದ್ರೆ ರಿಕ್ರೂಟ್ಮೆಂಟ್ ಸುಮಾರು 5-6 ವರ್ಷದಿಂದ ಆಗಿರ್ಲಿಲ್ಲ. ಈಗ ಅರ್ಥ ಆಯ್ತು ಸರ್, ಅಲ್ಲಿಂದ ನೀವು ಈಗ ಅರ್ಥ ಆಯ್ತು ಸರ್, ಈಗ ಅಲ್ಲೇ ಒಂದೇ ಕಡೆ ಮಾಡ್ಬೇಕಂತ ಹೇಳಿ ನಾವು ಎಷ್ಟು ಸತಿ ನಾವು ಈಗ ಹೋರಾಟಕ್ಕೆ ಪರ್ಮಿಷನ್ಸ್ ಕೊಡಿ, ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ಬೇಕಂತ ಹೇಳಿ ಒಂದು ಪರ್ಮಿಷನ್ಸ್ ಕೊಡಿ ಸರ್. ಇಲ್ಲ ಸರ್, ಈಗ ಇಲ್ಲಿರೋಂಥ ಈಗ ಫಾರ್ ಎಕ್ಸಾಂಪಲ್ ಸರ್, ಈಗ ನಾವು ಇಲ್ಲಿ ಯಾರನ್ನ ಸತ್ರೆ ನಾವು ನೆಹರು ಮೈದಾನದಾಗ ಹೋಗಿ ಹೋರಾಟ ಮಾಡಕ್ಕಾಗುತ್ತಾ ಸರ್? ನಾನ್ ಕೇಳ್ತಾ ಇರೋದು ಸ್ಟೂಡೆಂಟ್ ಅಲ್ಲ ಸರ್, ಈಗ ನಮಗೆ ಸ್ಟೂಡೆಂಟ್ಸ್ ಎಲ್ಲಿದ್ದಾರೆ ನಾವು ಅಲ್ಲಿ ಹೋರಾಟ ಮಾಡ್ಬೇಕಾಗಿದೆ ಸರ್. ಈಗ ನಾವು ನೆಹರು ಮೈದಾನದಲ್ಲಿ ಹೋಗಿ ಹೋರಾಟ ಮಾಡ್ಬೇಕಂತ ನೀವು ಹೋರಾಟ ಮಾಡೋರು ಎಲ್ ಬೇಕಾದ್ರೂ ಬರ್ಬೋದು, ಎಲ್ಲಿ ಬೇಕಾದ್ರೂ ಅಂತಲ್ಲ ಸರ್. ಹೋರಾಟಕ್ಕೆ ಎಲ್ಲಿ ಸರ್ ಒಂದೇ ಪ್ರಶ್ನೆ ಇಲ್ಲ, ಇದಕ್ಕೆ ಒಂದೇ ಪ್ರಶ್ನೆ, ಇದು ಹಿಂಗೆ ಹೇಳ್ತೀನಿ ಸರ್. ಈಗ ಯಾವ್ದಾದ್ರು ಮಿನಿಸ್ಟರ್ಸ್ಗೆ ಒಂದು ಇದು ಯಾವ್ದು MLA ಮಿನಿಸ್ಟರ್ ಪೋಸ್ಟ್ ಕೊಟ್ಟಿಲ್ಲ ಅಂತಂದ್ರೆ ರಸ್ತೆ ಸರ್ಕಲ್ ಬಂದ್ ಮಾಡಿ ಅಲ್ಲೇ ಬೆಂಕಿ ಹಚ್ತಾರೆ. ಅವ್ರಿಗೊಂದ್ ನ್ಯಾಯ, ನಮಗೊಂದ್ ನ್ಯಾಯ ಸರ್? ನಾವೇನಾದ್ರೂ ಆತರ ಮಾಡಿದೀವಾ? ಅಲ್ಲ, ಅವ್ರ ಹೋರಾಟ ಫ್ರೀಡಂ ಪಾರ್ಕ್ ಅಲ್ಲೇ ಮಾಡ್ತಾರೆ. ಅವರು ಇಡೀ ರಾಜ್ಯ ಬಂದ್ ಮಾಡ್ತಾರೆ. ಅವರು ಇಡೀ ರಾಜ್ಯ ಬಂದ್ ಮಾಡ್ತಾರೆ, ರಸ್ತೆ ಬಂದ್ ಮಾಡ್ತಾರೆ. ಇವತ್ತು ಅವ್ರಿಗೆ ಏನಾದ್ರು ಅವ್ರ ಬಗ್ಗೆ ಏನಾದ್ರು ಆಕ್ಷನ್ ತಗೊಂಡು ಏನ್ ಅರೆಸ್ಟ್ ಮಾಡಿ ಏನಾದ್ರು ಶಿಕ್ಷೆ ಕೊಟ್ಟಿದ್ರೆ FIR ಆಗಿದ್ರೆ ಸರ್? ಅದನ್ನೇ ಸರ್ ಈ ಡಿಫ್ರೆನ್ಸ್. ನಾವ್ ಆತರ ಯಾವ್ದು ಮಾಡಿಲ್ಲ. ಯಾವ್ದು ರಸ್ತೆ ಬಂದ್ ಮಾಡಿರೋ ಸರ್, ರಸ್ತೆ ನಾವು ಬಂದ್ ಮಾಡಿಲ್ಲ, ಸರ್ಕಾರ ಮಾಡಿರೋದು ಇದು. ಸರ್ಕಾರ ಪೊಲೀಸ್ ಕಡೆಯಿಂದ ಹತ್ತಿಕ್ಕಂತ ಕೆಲಸ ಮಾಡಿರೋಂಥದ್ದು ಸರ್. ನಾನು ಗರಂ ಆಗ್ತಾ ಇಲ್ಲ ಸರ್. ಈಗ ಸರ್ಕಾರ ಪೊಲೀಸ್ ಕಡೆಯಿಂದ ಹತ್ತಿಕ್ಕಂತ ಕೆಲಸ ಮಾಡಿ ಬಂದ್ ಮಾಡಿರೋಂಥದ್ದು. ನೀವು ಟೈರ್ ಸುಡ್ತ ಅಂತ ಹೇಳಿದ್ರಲ್ಲ, ನಿಮ್ ಹಿಂದಿರೋರು ನೌಕರಿಗೆ ಬಂದಂತ ಇಲ್ಲಿ ಕಲ್ಲಿಗೆ ಬಂದಂತ ಹುಡುಗರು, ಅದನ್ನೇ ಸರ್ ನಿಮ್ಗೆಲ್ಲ ಪ್ರಾಬ್ಲಮ್ ಆಗೈತಿ. ಅದನ್ನ ಹೇಳ್ತಾ ಇದ್ದೀನಿ ಸರ್. ಯಾರು ಗೊತ್ತೈತೇನ್ರಿ? ಅವ್ರ ಪಕ್ಷದ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರ ಅವ್ರಿಗೂ ಇರ್ಬೋದು ಡಿಫರೆನ್ಸ್ ಬಾಳ ಐತಿ ಸರ್. ಈಗ ಸುಟ್ಟವ್ರಿಗೆ ಯಾರಿಗೂ ಬಿಟ್ಟಿಲ್ಲ, ಎಲ್ಲರ ಮೇಲೆ ಕೇಸ್ ಇದೆ ಸರ್. ಕೇಸ್ ಹಾಕ್ಲಿ ಇಲ್ಲ ಅಂತಲ್ಲ ನಾನು ಹೇಳ್ತಿರೋದು. ಈಗ ಸ್ಟೂಡೆಂಟ್ಸ್ ಹೋರಾಟಕ್ಕೆ ಪರ್ಮಿಷನ್ಸ್ ಸರ್ಕಾರ ಕೊಡಬೇಕಾಗಿತ್ತು. ಸರ್ಕಾರ ಯಾಕೆ ಪರ್ಮಿಷನ್ಸ್ ದಯವಿಟ್ಟು ಸರ್ ಇದೇ ಪ್ರಶ್ನೆನ ಸರ್ಕಾರ ಕೇಳಬೇಕು. ಯಾಕೆ ಪರ್ಮಿಷನ್ಸ್ ಕೊಡ್ತಾ ಇಲ್ಲ? ನೀವು ಸರ್ಕಾರ ಕೇಳಲ್ಲ. ನಾನು ಅದನ್ನೇ ಕೇಳ್ತಾ ಇದೀನಿ ಸರ್. ಈಗ ಸರ್ ನನ್ ಒಂದೇ ಪ್ರಶ್ನೆ ಸರ್. ಈಗ ನಾನು ಬಂದ್ ಮಾಡಿ ಅಂತ ಎಲ್ಲಾದ್ರೂ ಹೇಳಿದಿನ ಪೊಲೀಸರಿಗೆ? ಇಲ್ಲ ಸರ್ಕಾರ ಕೇಳಿದೀನಿ. ಮತ್ತೆ ಸರ್ ನೀವು ಅವ್ರಿಗೆ ಕೇಳ್ಬೇಕು ಸರ್. ಈಗ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ಬೇಕು ಸರ್. ಇವಾಗ ನನ್ ತಪ್ಪಿಲ್ಲ. ನಿಮ್ಗೆ ನಾ ಏನ್ ಹೇಳ್ತೀನಿ ಅಂದ್ರೆ, ನೀವು ಕೋರ್ಟ್ ಇಂದ ಅವ್ರಿಗೆ ಒಂದು ಇದನ್ನ ಮಾಡಿಸ್ರಿ. ಹೈಕೋರ್ಟ್ ಐತ್ಲಾ ನಿಮ್ ಕಡೆ ಸರ್? ಸರ್ ಹೈಕೋರ್ಟ್ ಇದೆ, ನಾವು ಅದನ್ನು ರಿಟ್ ಪಿಟಿಷನ್ ಹಾಕ್ತಿವಿ, ಎಲ್ಲಾನು ಮಾಡಿದೀವಿ ಸರ್. ಇಲ್ಲ ಅಂತ ನಾನು ಹೇಳ್ತಾ ಇರೋದು. ನೋಡ್ರಿ, ಪೊಲೀಸ್ ಇಲಾಖೆಯವ್ರು ನಿಮ್ ಪರ್ಮಿಷನ್ ಕೊಡಾಕತ್ತಿಲ್ಲ ಅಂತಂದ್ರೆ ನೀವು ಆಟೋಮೆಟಿಕ್ಲಿ ಹೈಕೋರ್ಟಿಗೆ ಹೋಗ್ಬೋದು ಸರ್. ಪೊಲೀಸೇ ಹೋಗ್ಬೋದಲ್ಲ. ಈಗ ನಮಗೆ ಪರ್ಮಿಷನ್ಸ್ ಇಲ್ಲ ಸರ್, ನಾನು ಹೋಗಿದ್ದೆ ಅವಾಗ. ಇವಾಗ ಪೊಲೀಸ್ ಹೋಗ್ಬೋದಲ್ಲ, ಈಗ ಸರ್ಕಾರ ಹೋಗ್ಬೋದಲ್ಲ. ಈಗ ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಮಾಡ್ಬಾರ್ದು ಅಂತ ಸರ್ಕಾರ ಮಾಡ್ಬೋದಲ್ಲ? ಸರ್ಕಾರ ಹೋಗ್ಬೇಕು ಸರ್. ಮತ್ತೆ ಸರ್ಕಾರನೇ ಹೋಗ್ಬೇಕು ಸರ್. ಈಗ ಅವ್ರದೆಲ್ಲ ಮಿಸ್ಟೇಕ್ ಇರೋದು, ನಮ್ದೇನ್ ಮಿಸ್ಟೇಕ್ ಇದೆ ಹೇಳಿ? ಪ್ರತಿ ಸತಿ ಕೋರ್ಟಿಗೆ ಹೋಗಿ ಇಲ್ಲ ಸರ್. ಈಗ 2 ಸತಿ ನಾವ್ ಯಾವತ್ತು ನಾವು ಪರ್ಪಸ್ಲಿ ಯಾವ್ದು ಮಿಸ್ಟೇಕ್ ಮಾಡಿಲ್ಲ ಸರ್. ಈಗ ಸರ್ಕಾರದ ಮಿಸ್ಟೇಕ್ ಇಂದ ಇಷ್ಟೆಲ್ಲ ಆಗ್ತಾ ಇರೋದು. ಈಗ ಒಂದ್ ಸಣ್ಣ ಸಮಸ್ಯೆ ಸರ್. ಈಗ 5 ವರ್ಷ ನಾನು ಇಷ್ಟ ಹೇಳ್ತೀನಿ ಕೇಳಿ ಸರ್. ಕಾಂತ್ ಕುಮಾರ್ ಅವ್ರ ಕಡೆ ಅಂತ ನಾನು ಕೇಳಿದ್ದೆ ಒಂದು ವಿಷಯ ಹೇಳ್ತೀನಿ. ಕಾಂತ್ ಕುಮಾರ್ ಅವ್ರ ಕಡೆ ಅಂತ ಅಟ್ಲೀಸ್ಟ್ ಒಂದ್ 20-30 ಕೋಚಿಂಗ್ ಸೆಂಟರ್ ಹೋಗ್ತಾವ ಸಪ್ತಾಪುರ್ ಇದ್ರೊಳಗಿಂದ. ಅದ್ರ ಜೊತೆಗೆ ನಂತರ ಕೆಲವೊಂದು ಎಜುಕೇಶನ್ ಸೊಸೈಟಿನೂ ಇಲ್ಲಿಂದ ಎಸ್ಕೇಪ್ ಆಕಾವ್ ಸರ್. ಈಗ ಎಜುಕೇಶನ್ ಧಾರವಾಡನಾಗ ಡಿಸ್ಟರ್ಬೆನ್ಸ್ ಆಗೋದ್ರಿಂದ ಪ್ರಾಬ್ಲಮ್ ಆಗತೈತಿ ಸರ್. ಈಗ ನೋಡಿ ಸರ್, ಈಗ ಸ್ಟೂಡೆಂಟ್ಸ್ ಇರೋದ್ರಿಂದ ಇಲ್ಲಿಂದ ರೆವಿನ್ಯೂ ಎಷ್ಟಿದೆ ಸರ್? ಸ್ಟೂಡೆಂಟ್ಸ್ ಇರೋದ್ರಿಂದ 1 ಮಂತ್ ರೆವಿನ್ಯೂ ಎಷ್ಟಿದೆ ಸರ್? ಹೋಟೆಲ್ ಇಲ್ಲ ಸರ್. ಈಗ ಸ್ಟೂಡೆಂಟ್ಸ್ ಅನ್ಯಾಯ ಆಗ್ತಿದೆ ಅಂದ್ರೆ ಒಂದಿನ ಬಂದ್ ಮಾಡಿ, ಒಂದಿನ ನಾವು ಬಂದ್ ಮಾಡಿ ಅಂತ ಕೇಳ್ತಿಲ್ಲ ಸರ್. ಇವತ್ತು ನಾನು ಹೇಳ್ತೀನಿ, ಒಂದಿನೂ ಬಂದ್ ಮಾಡ್ಬೇಕಂತ ಕೇಳ್ತಾ ಇಲ್ಲ ಸರ್. ಇದೇ ಪ್ರಶ್ನೆನ ಈಗ ಸರ್ಕಾರ ಕೇಳಿ ಒಂದ್ ನಿರ್ದಿಷ್ಟ ಒಂದ್ ಪ್ಲೇಸ್ ಮಾಡ್ಲಿ. ಇಲ್ಲಿ ನೋಡಿ ಸರ್, ಇಲ್ಲಿ ಉಸ್ತುವಾರಿ ಸಚಿವರು ಇದ್ದಾರೆ, ಮತ್ತೆ DC ಅವರು ಇದ್ದಾರೆ, ಇಲ್ಲಿ ಕಮಿಷನರ್ ಶಶಿಕುಮಾರ್ ಸರ್ ಇದ್ದಾರೆ, ಮತ್ತೆ ಗವರ್ಮೆಂಟ್ ಇದೆ, ಇಲ್ಲಿರಂತ MLAಗಳು ಇದ್ದಾರೆ. ಎಲ್ಲರಿಗೂ ಪ್ರಶ್ನೆ ಮಾಡಿ ಸರ್. ಸರ್ ಹಂಗೆಲ್ಲ ಏನಿಲ್ಲ ಸರ್. ನನಗೆ ಪ್ರಶ್ನೆ ಮಾಡಿದ್ರೆ ನನಗೆ ಸ್ವಾಗತ ಇದೆ ಸರ್. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ನೀವು ಏನೇ ಪ್ರಶ್ನೆ ಕೇಳಿದ್ರು ನಾನು ಸ್ವಾಗತ ಮಾಡ್ತೀವಿ. ಅದಕ್ಕೆ ಯಾವಾಗ ನಿಮಗೆ ಪರ್ಮಿಷನ್ ಕೊಡುವಲ್ಲ ಅವಾಗ ಅವ್ರಿಗೆ ಅದೇ ಪ್ರಶ್ನೆ ಕೇಳ್ತೀವಿ ನಾವು.
ಕೇಳಿದೀರಾ ಸರ್, ಇಲ್ಲ ಅಂತ ಹೇಳಿಲ್ಲ, ಬಟ್ ಆದ್ರೆ ಇಲ್ಲಿವರೆಗೂ ಯಾಕೆ ಪರ್ಮಿಷನ್ಸ್ ಕೊಡ್ತಾ ಇಲ್ಲ ಅದು ಇಂಪಾರ್ಟೆಂಟ್ ಅಲ್ಲ ಸರ್. ಅದೇ ಸರ್ ನೀವು ಇನ್ಸಿಡೆಂಟ್ ನೋಡಿರಲ್ಲ ಹಿಂದ್ಗಡೆ ನೀವು. ಸರ್ ಇನ್ಸಿಡೆಂಟ್ ಈಗ ಬರೀ ಅದೊಂದೇ ಹೋರಾಟ ಅದ ಸರ್. ಇನ್ಸಿಡೆಂಟ್ ರೈತರು ಹೋರಾಟವ ಇನ್ಸಿಡೆಂಟ್ ಇಲ್ಲ, ವಿದ್ಯಾರ್ಥಿಗಳು ಇನ್ಸಿಡೆಂಟ್ ಆಗಲ್ವಾ? ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ನೀವು ಅವ್ರಿಗೆ ಸಾಯ ಅಂತ ನಿಮ್ಗೆ ಪರಿಸ್ಥಿತಿ ಇದೆ. ಕಾಂತಕುಮಾರ್ ನೀವು ಅವ್ರಿಗೂ ನಿಮ್ಗೆ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಕಂಪ್ಯಾರಿಸನ್ ಮಾಡ್ತಾ ನಿಮ್ ಜೊತೆ ಹಿಂದ್ ಬರೋರು ಏನಂದ್ರೆ ಜಾಬಿಗೆ ಸ್ಟಡಿ ಮಾಡಕ್ ಬಂದವರು ಸರ್. ಈಗ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ, ಪಕ್ಷದವ್ರಿಗೆ ನೀವು ಕಂಪೇರ್ ಮಾಡಕ್ ಹೋಗ್ಬೇಡಿ. ನಾನು ಕಂಪ್ಯಾರಿಸನ್ ಮಾಡ್ತಾ ಇಲ್ಲ ಸರ್. ಒಂದೇ ಪ್ರಶ್ನೆ ಹೇಳ್ತೀನಿ, ವಿದ್ಯಾರ್ಥಿಗಳು ಇವತ್ತು ನೇಮಕಾತಿ ಆಗ್ತಾ ಇಲ್ಲ, ಇವತ್ತು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಗೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂತಾನೆ ಎಷ್ಟೋ ಜನ ಸಾಯ್ಬೇಕಂತ ಇದಾರೆ ಸರ್. ಯಾರಾದ್ರೂ ಸ್ಟೂಡೆಂಟ್ಸ್ ಸತ್ರೆ ಏನ್ ಮಾಡ್ಬೇಕು? ಸಾಯ್ಬೇಕಂತಿದಾರ ಅಂತ ಹೇಳ್ತಿರ್ಲ ಅವ್ರು ಲೆಟರ್ ಕಳಿಸ್ತಾ ಇದ್ದಾರೆ ಸರ್, ಲೆಟರ್ ಕಳಿಸ್ತಾ ಇದ್ದಾರೆ ನನಗೆ ಸಾಯ ಅಂತ ಪತ್ರ. ಮಾಡ್ದಂಗ ಆಗಂಗಿಲ್ಲ. ನಾನ್ ಪ್ರವೋಕ್ ಮಾಡ್ತಾ ಇಲ್ಲ ಸರ್. ಈಗ ಯಾರಿಗಾದ್ರೂ ಈಗ ನೀವೇ ನೋಡಿದ್ರ ಲೆಟರ್ ಬರ್ದಾರ ಅವ್ರಿಗೆ ಏನ್ ಹೇಳ್ತೀರಿ ನೀವು? ಉತ್ತರ ಏನ್ ಸರ್? ನಾನು ಹೇಳ್ತೀನಿ ಬಾಸ್ ಪಾಸಿಟಿವ್ ಆಗಿರಿ ಅಂತಾನೆ ಹೇಳ್ತೀವಿ, ಬಟ್ ಆದ್ರೆ ಅನ್ಎಕ್ಸ್ಪೆಕ್ಟೆಡ್. ಈಗ ಧಾರವಾಡದಲ್ಲೇ ಡೆತ್ ಆಯ್ತು ಸರ್, ನೋಟಿಫಿಕೇಶನ್ಸ್ ಆಗಿಲ್ಲ ಅಂತ ಹೇಳಿ ಸರ್ಕಾರ ಹೊಣೆ ಆಯ್ತಾ ಯಾರ್ದು? ಸರ್? ಸುಮಾರು 4 ಜನ ಡೆತ್ ಆದ್ರೆ ಇಲ್ಲೇ. ಅದೇ ರೀ ಇದು ತೋರಿಸಲ್ಲ ಒಂದೇನಾದ್ರು ನಮ್ ಕಡೆ ನಿಮ್ ಕಡೆ ನಿಮಗೆ ಕಳ್ಸಿಕೊಡ್ತೀನಿ ಸರ್. FIR ಅಂತಲ್ಲ, ಅವ್ರು ಡೆತ್ ಆಗಿದ್ದಾರೆ, ಅವ್ರು ಯಾರು ಫ್ಯಾಮಿಲಿ ಮೆಂಬರ್ಸ್ ಅದನ್ನ ನೋಡ್ರಿ ವಿತೌಟ್ ಪ್ರೂಫ್ ಹೇಳಕ್ ಹೋಗ್ಬೇಡಿ. ನಾವು ಜಾಬಿಗೆ ಸಂಬಂಧಪಟ್ಟಂಗೆ ಡೆತ್ ಆಗಿದ್ರೆ ಜಾಬಿಗೆ ಸರ್ ಅಂತ ಕೊಡ್ತೇವೆ. ಒಂದು ಪಲ್ಲವಿ ಅಲ್ಲ, ಇನ್ನೊಂದು ಇವನು ರಾಮಾಂಜನಿ ನೋಟಿಫಿಕೇಶನ್ಸ್ ಆಗಿಲ್ಲ ಅಂತ ಅಲ್ರಿ ರಾಮಾಂಜನಿಗೆ ಹೆಂಗ್ ಸತ್ತ ಗೊತ್ತಿತ್ತು ನಿಮ್ಗೆ? ಸರ್. ನೋಟಿಫಿಕೇಶನ್ Suicide ಅದು? ಸೂಸೈಡ್ ಅಂತಲ್ಲ ಸರ್. ಏನ್ರಿ ಹಾರ್ಟ್ ಅಟ್ಯಾಕ್ ಯಾಕಾಗಿತ್ತು ಸರ್ ಅದು? ಬಿಕಾಸ್ ಆಫ್ ಈಗ ಆಯ್ತು ಸರ್. ದಾರಿ ತಪ್ಪಿಸಕ್ ಹೋಗ್ಬಾರ್ದು ಸರ್ ದಾರಿ ತಪ್ಪಿಸಿಲ್ಲ. ಇನ್ನ ನೀವು ಒಂದು ರಾಮಾಂಜನ ಬಂದು ಡೆತ್ ಅಂತ ಹೇಳತ್ತೀರಲ್ಲ, suicide ಅಂತ ಹೇಳತ್ತೀರಿ ನೀವು. ಸರ್ ಮತ್ತದು ಮತ್ತೆ ದಾರಿ ತಪ್ಪಿಸಂಗ್ ಹೌದು ದಾರಿ ತಪ್ಪಿಸಿದ ಅಂತಲ್ಲ ಸರ್, ಅದನ್ನ ನಾನು ಹೇಳೋದು ಅರ್ಥ ಸುಸೈಡ್ ಮಾಡ್ಕೊಳ್ಳಿ. ಅಂತ ಇದ್ರೆ ನೀವು ಪ್ಯೂರ್ ಲೈಕ್ ತೋರಿಸ್ಬೇಕು. ಬಿಕಾಸ್ ಆಫ್ ನೋಟಿಫಿಕೇಶನ್ ಮಾಡದೇ ಇರೋಂತ ಒಂದು ಸಮಸ್ಯೆ ಇದೆ. ವಿತೌಟ್ ಮಾಹಿತಿ ಬಂದಿರಿ ನೀವು ಏ. ಎಂತದವ್ರ ಬಗ್ಗೆ ನೀವೇ without ಬಿಡುಗಡೆ ಮಾಹಿತಿ ಮಾಡ್ತೀರಿ? ಬಂದಿರಿ. ನೀವೇ ಬಿಡುಗಡೆ ಮಾಡ್ತೀರಿ? ಏನ್ ಮಾಡೋರು ತಗೊಂಡ್ ನೀವು? ನೀವೇ ಬಿಡುಗಡೆ ಮಾಡೋರು ಯಾರು? ನೀವು ಯಾರನ್ನು